ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಷಯ ಮತ್ತು ಮಾಹಿತಿ ಏನಂತಂದರೆ, ನೋಡಿ, ಒಂದು ಗಿಡ ಇದೆಯಲ್ಲ, ಮರ. ಈ ಮರನ ಸುಮಾರು ವರ್ಷಗಳ ಹಿಂದೆ ನಮ್ಮ ನಾಗಮಂಡನಹಳ್ಳಿಯ ಶಾಂತ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೆಟ್ಟಿದ್ದು. ಶಿವಲಿಂಗದ ಅಥವಾ ನಾಗಲಿಂಗದ ಹೂವು ಗಿಡ ಅಂತ ನೆಟ್ಟಿದ್ದು. ಬಹಳ ವರ್ಷಗಳು ಕಾಯ್ದು ಸಾಕಾಗಿತ್ತು. ಕೊನೆಗೂ ಈ ಒಂದು ಮರ ಹೂವು ಬಿಟ್ಟಿದೆ, ನಾಗಲಿಂಗದ ಹೂವು ಬಿಟ್ಟಿದೆ. ತುಂಬ ಚೆನ್ನಾಗಿ ಬಿಟ್ಟಿದೆ. ಅದು ಕೈಗೆ ಇಟ್ಕೋದಿಲ್ಲ, ಬಟ್ ತುಂಬ ಚೆನ್ನಾಗಿ ಬಿಟ್ಟಿದೆ. ಈ ಒಂದು ಇದಕ್ಕೋಸ್ಕರ ತುಂಬ ದಿನ ಕಾಯಿದ್ವಿ. ಎಷ್ಟು ಅಂತಂದರೆ ನಂಬಿಕೆನೇ ಹೊಟ್ಟೋಗಿತ್ತು. ಓಕೆ, ಇದು ಹೂವು ಬಿಡುತ್ತೋ ಇಲ್ವೋ ಅಂತ. ಈಗ ಬಿಟ್ಟಿದೆ. ನೋಡಿ, ಈ ಒಂದು ಗಿಡದ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಸ್ನೇಹಿತರೊಬ್ಬರು ಕೊಡ್ತಾರೆ. ಈ ಮರದಲ್ಲಿ ಬಿಟ್ಟಿರುವಂಥ ಒಂದು ಹೂವು ಇಟ್ಕೊಂಡಿದ್ದೀನಿ. ನೋಡಿ, ಸುತ್ತಮುತ್ತ ದಳಗಳಿದೆ. ಇದರ ಮಧ್ಯದಲ್ಲಿ ನಾಗಲಿಂಗ ಅಂದರೆ ಹಾವು ಎಡೆ ಎತ್ಕೊಂಡಿರೋ ಥರ ಮೇಲೆ ಒಂದು ರಚನೆ ಇದೆ. ಮತ್ತು ಅದ್ರ ಸೆಂಟ್ರಲ್ಲಿ ಶಿವಲಿಂಗದ ಆಕಾರದ ಒಂದು ಒಳಗಡೆ ಬಡ್ತರ ಇದೆ. ಸೊ ಇದು ಇನ್ನೂ ಸ್ವಲ್ಪ ಬಲ್ತ ಮೇಲೆ ಇದು ಕಪ್ಪಗಿನ ಆಕಾರಕ್ಕೆ ತಿರುಗುತ್ತೆ. ಅಂದರೆ ಇದು ಕಪ್ಪು ಕಾಣಿಸ್ದಾಗ ಏನಾಗುತ್ತೆ, ಇದು ಶಿವಲಿಂಗ ಥರ ಕಾಣುತ್ತೆ ನಮಗೆ. ಸೊ ಹಾಗೆ ಮೇಲ್ಗಡೆ ಇದು ಹಾವಿನ ಎಡೆ ಆಕಾರ ಇರೋದ್ರಿಂದ ಇದಕ್ಕೆ ನಾಗಲಿಂಗ ಪುಷ್ಪ ಅಂತ ಹೆಸರು ಬಂದಿದೆ. ಆದರೆ ನಿಮಗೆ ತುಂಬ ಆಶ್ಚರ್ಯ ಆಗಬಹುದು, ಈ ಒಂದು ಮರ ಭಾರತದಲ್ಲವೇ ಅಲ್ಲ. ಈ ಮರ ಭಾರತದ ಮೂಲದಲ್ಲಿ ಹುಟ್ಟಿರುವಂಥ ಒಂದು ಮರ ಅಲ್ಲ. ಇದು ದಕ್ಷಿಣ ಅಮೇರಿಕಾದಲ್ಲಿ ಹುಟ್ಟಿದಂಥ ಒಂದು ಮರ. ಅಲ್ಲಿಂದ ತಂದು ಭಾರತಕ್ಕೆ ರವಾನೆ ಮಾಡ್ತಾರೆ. ಆಗ ಇಲ್ಲಿ ಭಾರತದಲ್ಲಿ ಎಲ್ಲ ಕಡೆ ಇದು ಹರಡ್ಕೊಳ್ಳುತ್ತೆ. ಸೊ ಇದು ನಾಗಲಿಂಗ ಪುಷ್ಪದ ಮರ. ಇದು ಈ ರೀತಿ ಕಾಣೋದ್ರಿಂದ ಇದು ಭಾರತದ ಹೂವು ಅಂತ ನಾವು ತುಂಬ ಜನ ಅನ್ಕೋತೀವಿ. ಆದರೆ ಇದ್ರ ಮೂಲ ದಕ್ಷಿಣ ಅಮೇರಿಕಾ. ಮತ್ತೆ ಈ ಮರಕ್ಕೆ ಇನ್ನೊಂದು ಹೆಸರು ಇದೆ. ಏನು ಅಂದರೆ ಕ್ಯಾನನ್ ಬಾಲ್ ಟ್ರೀ ಅಂತ ಕರೀತಾರೆ. ಕ್ಯಾನನ್ ಬಾಲ್ ಅಂದರೆ ಈ ಪಿರಂಗಿಗಳಿಗೆ ಮದ್ದುಗುಂಡುಗಳಾಗ್ತಿದ್ರು. ಕಲ್ಲಿಂದು ಬಾಲ್ ಸೈಜ್ ಇರ್ತಿತ್ತು, ಅದನ್ನ ಹಾಕಿ ಬ್ಲಾಸ್ಟ್ ಮಾಡ್ತಿದ್ರು. ಈ ಮರದಲ್ಲಿ ಬಿಡುವಂಥ ಈ ಕಾಯಿಗಳಿದಾವಲ್ಲ, ಈ ಕಾಯಿಗಳು ಕೂಡ ಅದೇ ಶೇಪಲ್ಲಿ ಇರೋದ್ರಿಂದ ಇದಕ್ಕೆ ಕ್ಯಾನನ್ ಬಾಲ್ ಟ್ರೀ ಅಂತ ಕರೀತಾರೆ. ಆದರೆ ಇದು ಸೈಂಟಿಫಿಕ್ ಹೆಸರು ಯುರೋಪಿಯಾ ಜಿಯಾನೆಸಿಸ್ ಅಂತ. ಸೊ ಅದು ಸೈಂಟಿಫಿಕ್ ಹೆಸರು. ಮತ್ತು ಇದನ್ನ ಕೆಲವರು ಇದ್ರ ಹಣ್ಣನ್ನ ಕಟ್ ಮಾಡಿ ಇದ್ರೊಳಗಡೆ ಇರೋಂಥ ತಿಳಿದನ್ನು ಕೂಡ ತಿಂತಾರೆ. ಬಟ್ ಅದ್ರ ಎಷ್ಟು ಉಪಯೋಗ ಅಂತ ಗೊತ್ತಿಲ್ಲ. ಆದರೆ ಈ ಹೂವು ಇದೆಯಲ್ಲ, ತುಂಬ ಸುಗಂಧ ಭರಿತವಾದಂತಹ ಒಂದು ಹೂವು. ಇದು ತುಂಬ ಗಮ್ಮಂತ ಇರುತ್ತೆ. ಇದು ಬಹುತೇಕ ಈಶ್ವರನ ದೇವಸ್ಥಾನಗಳ ಹತ್ರ ನಾವು ಈ ಥರದ ಮರನ ಕಾಣ್ತೀವಿ. ಇಲ್ಲ, ಆ ಮರನ ನೆಟ್ಟಿರ್ತಾರೆ. ಈಶ್ವರನ ದೇವಸ್ಥಾನ, ನಾಗಲಿಂಗ ಪುಷ್ಪ ಅಂತ ಈಶ್ವರನ ದೇವಸ್ಥಾನ ಹತ್ರ ಇಟ್ಟಿರ್ತಾರೆ. ಈ ಮರದ ಹತ್ರ ಬಂದರೆ ಸಾಕು, ತುಂಬ ಗಮ್ಮಂತ ಸ್ಮೆಲ್ ಬರುತ್ತೆ. ತುಂಬ ಮನಸ್ಸಿಗೆ ಒಂಥರ ಖುಷಿಯಾಗುವಂಥ ಒಂದು ಸ್ಮೆಲ್ ಅಂತಲೇ ಹೇಳ್ಬೋದು ಈ ಮರದ ಹೂಗಳದು. ಈ ನಾಗಲಿಂಗ ಪುಷ್ಪದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ವಿಸ್ತಾರವಾಗಿ ತಿಳಿಸ್ಕೊಟ್ಟಂಥ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಅವರಿಗೆ ಧನ್ಯವಾದಗಳು. ಅವರು ಕೂಡ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾರೆ. ಅವ್ರನ್ನ ಕೂಡ ಫಾಲೋ ಮಾಡಿ. ಇನ್ನಷ್ಟು ಮಾಹಿತಿ ನನ್ನ ಕಡೆಯಿಂದ ಬೇಕು ಅಂದರೆ ನನ್ನ ಚೆಲುವ ಕನ್ನಡಿಗ ಫಾರ್ ಯು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ವಿಡಿಯೋ ಜೊತೆ ಮಾಹಿತಿ ಜೊತೆ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.